ರಂಜಿಸಿದೆ ಕಾಕತಾಲೀಯ ವಾಕ್ಯಾರ್ಥದ ಪಂಜರದಿ ಬಂಧಿಸಿದೆ ವಾದಿಗಳ ಮುದದಿ ತಂಜಪುರದೀಶ ರಘುನಾಥನದ ಕಂಡು ಪದ ಕಂಜ ಸೇವಕನಾದ ಮಂಗಳದ ಬೆಳಗಾಗಲಿ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಹಂಸಮತ ದೃಢಗೊಳಿಸಿ ಕೃತಿಗಳನ್ನು ರಚಿಸಿ ನೀ ಹಂಸನಾಯನಗೆ ಆಶ್ರಯವ ನೀಡೆನಲು ಹಂಸವಾಹನ ನರಸಿಯಾಜ್ಞೆಯನ್ನು ನಿರ್ವಹಿಸಿ ಹಂಸಪೀಠದಿ ಮೆರೆದೆ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ಸುಧೀಂದ್ರರು ನಿನಗೆ ಯತಿಯಾಶ್ರಮವನಿತ್ತು ಹಂಸವಂಶದ ಮಧ್ವ ಸಾಮ್ರಾಜ್ಯ ದೇಶನೆಂ ಘೋಷಿಸಲು ಶ್ರೀ ರಾಘವೇಂದ್ರ ನಾಮದಿ ಮೆರೆದೆ ವಿಶ್ವಗುರು ನಿನಗೀಗ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ವಿಜಯ ರಾಘವ ನಿನಗೆ ರತ್ನಮಾಲೆಯ ನೀಡೆ ನೀ ಜವದೊಳದ ನಗ್ನಿದೇವ ಗರ್ಪಿಸಿ ಮತ್ತೆ ರಾಜ ದುಃಖಿಸೆ ಅಗ್ನಿಯಂ ಪಡೆದು ತೋರಿಸುತ್ತ ಮೂಜಗದಿ ಪೆಸರೆತ್ತೆ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ವೆಲ್ಲೂರಿನೊಳು ರಾಜನಾಸ್ಥಾನದೊಳುವಾದ ಮಲ್ಲಭೈರವ ಭಟ್ಟ ವೀರಭದ್ರರ ಜಯಿಸಿ ವಲ್ಲಭನ ಕರದಿಂದ ಶ್ವೇತ ಛತ್ರವ ಪಡೆದು ಎಲ್ಲರಿಂ ತುತಿಗೊಂಡೆ ಮಂಗಳದ ಬೆಳಗಾಗಲಿ ವಿಜಯಪುರದಲ್ಲಿ ಆದಿಲ್ ಶಹನು ಶರಣಾಗೆ ರಾಜ್ಯ ಕಂದೊದಗಿದ್ದ ಕ್ಷಾಮವನು ಕಳೆದು ಶ್ರೀ ಜಗದ್ಗುರು ಬಿರುದು ಪಡೆದು ಸರ್ವರ ಪೊರೆದ ಸಜ್ಜನೋಜ್ಜೀವಕನೆ ಮಂಗಳದ ಬೆಳಗಾಗಲಿ ವೇದೋಪನಿಷದಮಲ ಸೂತ್ರ ಭಗವದ್ಗೀತೆ ಆದ್ರಗಳ ಬೋಧಿಸುವ ವ್ಯಾಖ್ಯೆಗಳ ರಚಿಸಿ ಮೋದ ಮುನಿವರ ಭಾಷ್ಯ ಜಯ ಮುನಿಯ ಟೀಕೆಗಳ ಮೋದದಿಂ ವಿವರಿಸಿದೆ ಮಂಗಳದ ಬೆಳಗಾಗಲೇ ಮರಳು ಕಾಡಲಿ ತರುಣಿ ನೀರು ನೆರಳಿಲ್ಲದೆಡೆ ತರಳನಂ ಪ್ರಸವಿಸಲು ಭೃತ್ಯ ಶರಣಾಗೆ
ನೆರಳು ನೀರುಗಳಿತ್ತು ತಾಯಿ ಮಕ್ಕಳ ಕಾಯ್ದೆ. ಕರುಣಾಬ್ಧಿ ಗುರುರಾಜ ಮಂಗಳದ ಬೆಳಗಾಗಲಿ. ನಿಜ ದಂಡ ತಾಡ ನದಿ ಜಲವ ನಿರ್ಮಿಸಿದೆ, ದ್ವಿಜನೋರ್ವನಿಗೆ ಮತ್ತೆ ಜೀವನವನಿತ್ತೆ. ನಿಜ ಸತಿಯ ಪ್ರೇತತ್ವ ಕಳೆದು ಸದ್ಗತಿಯಿತ್ತೆ. ನಿಜ ಸತಿಯ ಪ್ರೇತತ್ವ ಕಳೆದು ಸದ್ಗತಿಯಿತ್ತೆ. ಭಜಕ ಜನ ಸುರ ತರುವೆ ಮಂಗಳದ ಬೆಳಗಾಗಲಿ. ಭಜಕ ಜನ ಸುರ ತರುವೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಚೂತ ಫಲರಸದೊಳಗೆ ಪೋತ ಮುಳುಗಸುನಿಗೆ ಖ್ಯಾತ ದೇಶಾಯಿತ ನಿಮ್ಮಡಿಗೆ ಶರಣಾಗಿ ವೀತ ಶೋಕನ ಮಾಡಿ ಮೃತಿ ಭೀತಿ ಪರಿಹರಿಸಿ ಚೇತನವ ಕರುಣಿಸಿದೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಶಿರಸಂಗಿ ದೇಸಾಯಿ ವೇದ ಮಂತ್ರವ ಜರಿದು ಕೊರಡ ಚಿಗುರಿಸಿ ತೋರಿರೆಂದೆನಲು ನಗುಮುಖದಿ ಹರುಷದಿಂದೊನಕೆಯನು ಚಿಗುರಿಸಿದ ಮಹನೀಯ ವರಮಂತ್ರ ಸಿದ್ಧ ಗುರು ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ. ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಬಂತಮ್ಮ ಗುರುರಾಯರ ನೆನೆಯಮ್ಮ, ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ, ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಳೆವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ.
ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರೆವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಮದನಂತ ಶ್ರೀ ವಿಭೂಷಿತ ಫಲಲಕ್ಷ್ಮೀ ನರಸಿಂಹರಾಜ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ ಶ್ರೀ ವಿದ್ಯಾಧರಿರಾಧ ಸುರೇಖಾ ಶ್ರೀರಾಕೀಧರ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ माता सुमति वात्सल्यामृत परिपोषित जय श्रीपाद जय विजयी भव दिग्विजयी भव श्रीमदखंड श्री विजयी भव सत्य ऋषीश्वर दुहितानंदन बापनार्यनुत श्रीपाद जय विजयी भव दिग्विजयी भव श्रीमदखंड श्री विजयी भव सवितृकाटक चयन पुण्य फल भारद्वाजा ऋषि गोत्रा संभव जय विजयी भव दिग्विजयी भव श्रीमदखंड श्री विजयी भव दो चौपाति देव लक्ष्मी घन संख्या बोधित श्रीपाद जय विजयी भव दिग्विजयी भव श्रीमदखंड श्री विजयी भव पुण्यरूपिणी राजमाम्बसुत गर्भ पुण्यफल संजाता जय विजयी भव दिग्विजयी भव श्रीमदखंड श्री विजयी भव सुमति नंदन नरहरि नंदन दत्त देव प्रभु श्रीपाद जय विजयी भव दिग्विजयी भव श्रीमदखंड श्री विजयी भव पीठिकापुर नित्य विहारा मधुमति दत्ता मंगल रूपा जय विजयी भव दिग्विजयी भव श्रीमदखंड श्री विजयी भव पीठिकापुर नित्य विहारा मधुमति दत्ता मंगल रूपा जय विजयी भव दिग्विजयी भव श्रीमदखंड श्री विजयी भव जय विजयी भव दिग्विजयी भव श्रीमदखंड श्री विजयी भव जय विजयी भव दिग्विजयी भव श्रीमदखंड श्री विजयी भव
ವಿಷಯಾಸಕ್ತಿ ನಿನ್ನ ಸೆಳೆದರೆ ಜಾಲದಿಂದಲೇ ಸಲಹುವ ವಿಷಯಾಸಕ್ತಿ ನಿನ್ನ ಸೆಳೆದರೆ ಜಾಲದಿಂದಲೇ ಸಲಹುವ ಮನದ ಭೃಂಗವೆಯಲ್ಲಿ ಓಡುವೆ ಅರಸು ಸಾಯಿಯ ಪಾದವ ಅರಸು ಸಾಯಿಯ ಪಾದವ ಸುತ್ತಮುತ್ತಲು ಕವಿದ ಕತ್ತಲೆ ನಡುವೆ ಬೆಳ್ಳಿಯ ಕಿರಣವು ಸುತ್ತಮುತ್ತಲು ಕವಿದ ಕತ್ತಲೆ ನಡುವೆ ಬೆಳ್ಳಿಯ ಕಿರಣವು ಅತ್ತ ಇತ್ತ ತೂಗು ಮನಸ್ಸಿಗೆ ದಿಕ್ಕು ತೋರಿಸೋ ಚರಣವು ಅತ್ತ ಇತ್ತ ತೂಗು ಮನಸ್ಸಿಗೆ ದಿಕ್ಕು ತೋರಿಸೋ ಚರಣವು ಮನದ ಭೃಂಗವೆಯಲ್ಲಿ ಓಡುವೆ ಅರಸು ಸಾಯಿಯ ಪಾದವ ಅರಸು ಸಾಯಿಯ ಪಾದವ ಮಡಿಲಿನಲ್ಲಿ ಮಲಗೋ ಶಿಶುವಿಗೆ ಮಮತೆ ತೋರಿಸೋ ತಾಯಿಯು ಮಡಿಲಿನಲ್ಲಿ ಮಲಗೋ ಶಿಶುವಿಗೆ ಮಮತೆ ತೋರಿಸೋ ತಾಯಿಯು ತೊಡರುಗಾಲ ಹಾಕೋ ಕಂದನ ಹಿಡಿದು ನಡೆಸೋ ತಂದೆಯು ತೊಡರುಗಾಲ ಹಾಕೋ ಕಂದನ ಹಿಡಿದು ನಡೆಸೋ ತಂದೆಯು ಮನದ ಭೃಂಗವೆಯಲ್ಲಿ ಓಡುವೆ ಅರಸು ಸಾಯಿಯ ಪಾದವ ಅರಸು ಸಾಯಿಯ ಪಾದವ जो 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 लाली जो 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 लाली जो ಲಾಲಿಯ ಹಾಡಿರೆ ಶಿರಡಿಯ ಸಂತಗೆ ಭಕ್ತರ ಬಂಧುಗೆ ಶುಭಲಾಲಿ ಲಾಲಿಯ ಹಾಡಿರೆ ಶಿರಡಿಯ ಸಂತಗೆ ಭಕ್ತರ ಬಂಧುಗೆ ಶುಭಲಾಲಿ ಶಾಂತಿಯ ರೂಪಗೆ ಪರಮ ಪವಿತ್ರಗೆ ಎಲ್ಲರೂ ಹಾಡಿರೆ ಶುಭಲಾಲಿ ಶಾಂತಿಯ ರೂಪಗೆ ಪರಮ ಪವಿತ್ರಗೆ ಎಲ್ಲರೂ ಹಾಡಿರೆ ಶುಭಲಾಲಿ ಲಾಲಿಯ ಹಾಡಿರೆ ಶಿರಡಿಯ ಸಂತಗೆ ಭಕ್ತರ ಬಂಧುಗೆ ಶುಭಲಾಲಿ ಶಾಂತಿಯ ರೂಪಗೆ ಪರಮ ಪವಿತ್ರಗೆ ಎಲ್ಲರೂ ಹಾಡಿರೆ ಶುಭಲಾಲಿ
ಬಂದವಗೆ ಶುಭಲಾಲಿ, ಭೂಮಿಯ ಜನರ ಬೇಗೆಯ ತೀರಿಸೆ ಓಡೋಡಿ ಬಂದವಗೆ ಶುಭಲಾಲಿ. ಭಾಗ್ಯವಿಧಾತಗೆ ಭವಪಾಶನಾಶಗೆ ಭಗವಾನ್ ಸಾಯಿಗೆ ಶುಭಲಾಲಿ. ಭಾಗ್ಯವಿಧಾತಗೆ ಭವಪಾಶನಾಶಗೆ ಭಗವಾನ್ ಸಾಯಿಗೆ ಶುಭಲಾಲಿ. ಲಾಲಿಯ ಹಾಡಿರೆ ಶಿರಡಿಯ ಸಂತಗೆ ಭಕ್ತರ ಬಂಧುಗೆ ಶುಭಲಾಲಿ. ಶಾಂತಿಯ ರೂಪಗೆ ಪರಮ ಪವಿತ್ರಗೆ ಎಲ್ಲರೂ ಹಾಡಿರೆ ಶುಭಲಾಲಿ. ಎಲ್ಲರೂ ಹಾಡಿರೆ ಶುಭಲಾಲಿ. ರಾಗದ್ವೇಷದ ಪಾಶಕ್ಕೆ ನಿಷ್ಕಾಮ ಪುರುಷೋತ್ತಮ ಪರಮ ಪದ ಕರುಣಿಸುವ ಪರಮಾತ್ಮ. ಪರಿಪೂರ್ಣ ನಿಷ್ಕಾಮ ಪುರುಷೋತ್ತಮ ಶ್ರೀ ವೆಂಕಟೇಶ ಭವಪಾಶನಾಶ. ಶ್ರೀ ವೆಂಕಟೇಶ ಭವಪಾಶನಾಶ. ಪರಿಪೂರ್ಣ ನಿಷ್ಕಾಮ ಪುರುಷೋತ್ತಮ ಪರಮ ಪದ ಕರುಣಿಸುವ ಪರಮಾತ್ಮ. ಪರಿಪೂರ್ಣ ನಿಷ್ಕಾಮ ಪುರುಷೋತ್ತಮ. ಏಳು ಬೆಟ್ಟದ ಮೇಲೆ ಏರಿ ನೀ ಕುಳಿತರೆ ನಾನು ಬಿಡುವೆನೆ ಸ್ವಾಮಿ ನಿನ್ನ ನಿಲ್ಲಿ. ಏಳು ಬೆಟ್ಟದ ಮೇಲೆ ಏರಿ ನೀ ಕುಳಿತರೆ ನಾನು ಬಿಡುವೆನೆ ಸ್ವಾಮಿ ನಿನ್ನ ನಿಲ್ಲಿ. ಪಾರು ಮಾಡದೆ ನನ್ನ ಬಾಳ ಜಂಝಡದಿಂದ ದೂರ ಉಳಿಯುವುದು ತರವೇ ಸ್ವಾಮಿ ನೀನಿಲ್ಲಿ. ಶ್ರೀ ವೆಂಕಟೇಶ ಭವಪಾಶನಾಶ. ಶ್ರೀ ವೆಂಕಟೇಶ ಭವಪಾಶನಾಶ. ಪರಿಪೂರ್ಣ ನಿಷ್ಕಾಮ ಪುರುಷೋತ್ತಮ ಪರಮ ಪದ ಕರುಣಿಸುವ ಪರಮಾತ್ಮ. ಪರಿಪೂರ್ಣ ನಿಷ್ಕಾಮ ಪುರುಷೋತ್ತಮ. ಬಿಟ್ಟರು ನೀ ಕೈಯ ಬಿಡೆಯೆಂಬ ನೂರು ಆಸೆಯ ಕೊತ್ತು ಬಂದ ನನಗೆ. ಹನುಮಂತ ವಾಹನ. ಅಂಜನಾ ಗರ್ಭಸಂಭೂತಂ ಕುಮಾರಂ ಬ್ರಹ್ಮಚಾರಿಣಂ
ದುಷ್ಟಗ್ರಹ ವಿನಾಶಾಯ ಹನುಮಂತಂ ಉಪಾಸ್ಮಹೆ. ಮನೋಜಮಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ತನ್ನ ರಾಮನನ್ನು ಹೊತ್ತು ತರುತ್ತಿದ್ದಾನೆ ಆಂಜನೇಯ ಇಂದು ಬೆಳಗಿನ ವಾಹನವಾದ ಹನುಮಂತ ವಾಹನದಲ್ಲಿ. ಆ ಪರಮಾತ್ಮನು ಇನ್ನೊಂದು ಆದರ್ಶ ಭಕ್ತ ಹನುಮಂತನ ಹೆಗಲಿಗೇರಿ ಶ್ರೀರಾಮ ರೂಪದಲ್ಲಿ ನಮಗೆ ದರ್ಶನ ನೀಡಲು ದಯಪಾಲಿಸಿದ್ದಾನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂದು ಪ್ರಾರಂಭವಾಗುತ್ತದೆ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತ. ಹಾಗಾಗಿ ಈ ರಾಮರೂಪ ಹನುಮಂತ ವಾಹನದಲ್ಲಿ ನಾವು ಈ ತಿರುಮಲೆಯಲ್ಲಿ ದರ್ಶಿಸುವುದು ಅತ್ಯಂತ ಸೂಕ್ತವೇ ಸರಿ. ಹನುಮಂತನು 7 ಬೆಟ್ಟಗಳ ಪೈಕಿ ಇರುವ ಅಂಜನಾದ್ರಿ ಪರ್ವತದಲ್ಲಿ ವಾಯುದೇವ ಮತ್ತು ಅಂಜನಿ ಮಾತೆಗೆ ಜನಿಸಿದ ಸರ್ವಶ್ರೇಷ್ಠನು. ತ್ರೇತಾಯುಗದಲ್ಲಿ ರಾಮನಿಗೆ ಪಕ್ಕಬಲವಾಗಿ ನಿಂತು ಸೀತಾ ಮಾತೆಯನ್ನು ರಾವಣಾಸುರನ ಲಂಕಾಪುರಿಯಿಂದ ಬಿಡಿಸಿಕೊಂಡು ಬರಲು ವಾನರ ಸೈನ್ಯವನ್ನೇ ಕ್ರಿಯಾಶೀಲವಾಗಿಸಿದವನು ಆ ಪರಮ ಪವಿತ್ರನು. ಹನುಮಂತನ ವಿಗ್ರಹವನ್ನು ವೈಷ್ಣವ ಮತ್ತು ಶೈವ ದೇಗುಲಗಳೆರಡರಲ್ಲೂ ಕಾಣಸಿಗುವುದು ಅವನ ಪುರಾಣದ ಕೀರ್ತಿಗೆ ಉದಾಹರಣೆಯಾಗಿದೆ. ಸ್ವತಃ ಪರಮೇಶ್ವರನೇ ಶ್ರೀಹರಿಯ ಸೇವೆ ಮಾಡಲು ಆಂಜನೇಯ ಅವತಾರವನ್ನು ಎತ್ತಿದ್ದಾಗಿ ಐದೀಕ. ವೆಂಕಟರಮಣನು ಶ್ರೀರಾಮನ ಪ್ರತೀಕ ಎಂದು ನಿರೂಪಿಸಲು ಸುಪ್ರಭಾತ ಮಾತ್ರವಲ್ಲದೆ ಇನ್ನೂ ಎಷ್ಟೋ ಕುರುಹುಗಳಿವೆ. ಬಲಭುಜದ ಮೇಲೆ ಬಾಣದ ಬುಟ್ಟಿಯ ಗುರುತು ಇರುವುದಾಗಿ ಅರ್ಚಕರು ಹೇಳುತ್ತಾರೆ. ಸ್ವಾಮಿಯ ವರದ ಹಸ್ತ ಅಂದರೆ ಎಡಹಸ್ತ ಬಿಲ್ಲು ಹಿಡಿದ ಭಂಗಿಯಲ್ಲಿದೆ ನೋಡಿ. ಅಂದು ವಿಶ್ವಾಮಿತ್ರ ಮಹರ್ಷಿ ಬಾಲರಾಮನನ್ನುದ್ದೇಶಿಸಿ ಕೀರ್ತಿಸಿದಾಗಲೇ ಕೌಸಲ್ಯ ಸುಪ್ರಜಾ ರಾಮ ಎಂಬ ಜಗದ್ವಿಖ್ಯಾತ ಶ್ರೀ ವೆಂಕಟೇಶ ಸುಪ್ರಭಾತ ನಮ್ಮೆಲ್ಲರಿಗೂ ದೊರೆಯಿತು. ಶ್ರೀರಾಮಚಂದ್ರನೆಂಬ ಸತ್ಯ ಸ್ವರೂಪದೊಂದಿಗೆ ಸೀತಾದೇವಿ ಎಂಬ ಆನಂದದ ಮಿಲನವೇ ಸರ್ವ ದುಃಖ ನಿವಾರಕ ಸುಂದರಕಾಂಡದ ಜನನಕ್ಕೆ ಕಾರಣ. ಇದಕ್ಕೆ ಸೇತುವೆಯಾಗಿ ನಿಂತವನು ನಮ್ಮ ಪ್ರಿಯ ಹನುಮಂತನೇ. ಲಂಕೆಗೆ ಸೇತುವೆಯನ್ನು ನಿರ್ಮಿಸಿದ ಆ ವಾನರ ಸೇವೆಯ ಪ್ರೀತಿಯ ಒಡೆಯನೇ ಆ ನಮ್ಮ ಹನುಮಂತನು. ಶನಿ ದೋಷಕ್ಕೂ ಅನಿಷ್ಟ ಪೀಡಾ ಪರಿಹಾರಕ್ಕೂ ಆ ಮಾರುತಿಯ ಮೊರೆ ಹೊಕ್ಕರೇ ಸಾಕು. ಅಂಜನಾ ನಂದನ ವೀರನು ಸಕಲ ದೋಷಗಳನ್ನು ನಿವಾರಿಸುತ್ತಾನೆ. ಉತ್ತರ ಭಾರತದವರು ವೇದ ವಾಕ್ಯವಾಗಿ ಪಠಿಸುವ ಹನುಮಾನ್ ಚಾಲೀಸದಲ್ಲಿ ಜಯ ಹನುಮಾನ ಜ್ಞಾನ ಗುಣ ಸಾಗರ ಎಂದು ಆ ಮಹಾನುಭಾವನ ಸರ್ವಗುಣಗಳನ್ನು ಒಂದೇ ವಾಕ್ಯದಲ್ಲಿ ವಿವರಿಸಲಾಗಿದೆ. ಜ್ಞಾನ ಗುಣ ಎರಡರ ಸಮ್ಮಿಲನ ಈ ಚತುರ್ವೇದ ನಿಪುಣ. ಶ್ರೀರಾಮದೂತನನ್ನು ಹನುಮಂತ, ಮಾರುತಿ, ಅಂಜನಿ ಪುತ್ರ, ಮನೋಜ, ಜಿತೇಂದ್ರಿಯ, ವಾನರದೂತ, ರಾಮಭಕ್ತ, ಹನುಮಾರ್, ಆಂಜನೇಯರ್, ಹನುಮಾನ್ಜಿ, ಪವನ್ ಕುಮಾರ್, ಕಪೀಶ್ ಹೀಗೆ ಎಷ್ಟೋ ಹೆಸರುಗಳಿಂದ ಕರೆಯಬಹುದು. ನಮ್ಮ ಕರೆಗೆ ಓಗೊಡುತ್ತಾನೆ. ನಮ್ಮ ಅಡಚಣೆಗಳಿಗೆ ಅವನು ಮಾರ್ಗ ಸೂಚಿಸುತ್ತಾನೆ. ಕೃಷ್ಣನಂತೆಯೇ ಬೆಣ್ಣೆ ಪ್ರಿಯನಾದ ಹನುಮಂತನ ಹೆಗಲ ಮೇಲೆ ಶ್ರೀರಾಮಚಂದ್ರ ರೂಪನಾದ ತಿರುವೇಂಗಡ ರಾಮನನ್ನು ನಾವು ದರ್ಶಿಸುತ್ತಿದ್ದೇವೆ. ಆ ಅಭಯ ಹಸ್ತ ನಮಗೆ ಸಕಲ ಸನ್ಮಂಗಳ ಉಂಟು ಮಾಡುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ರಾಮರಾಜ್ಯದಂತೆ ನಮ್ಮ ಭಾರತ ದೇಶವೂ ಸಹ ಸಕಲ ಸಮೃದ್ಧಿ ಹೊಂದಲಿ ಎಂದು ಆ ನಂಬ ರಾಮನನ್ನು ಬೇಡಿಕೊಳ್ಳೋಣ. ಈ ಒಂದು ವರ್ಷದಲ್ಲಿ ಎಷ್ಟೋ ಸಾಧನೆಗಳನ್ನು ಮಾಡಿದ ನಮ್ಮ ಭಾರತ ದೇಶ ಈ ಒಂದು ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದ ಕರ್ಮಭೂಮಿ. ಇಲ್ಲಿ ಜನಿಸಬೇಕಾದರೆ ಪುಣ್ಯವಿರಬೇಕು. ಅಂತೆಯೇ ಈ ಒಂದು ವೆಂಕಟರಮಣನ ಈ ಬ್ರಹ್ಮೋತ್ಸವದ ದರ್ಶನ ನಮಗೆ ಸಿಗಬೇಕಾದರೆ ಖಂಡಿತ ನಾವು ಪೂರ್ವ ಜನ್ಮದಲ್ಲಿ ಎಷ್ಟೋ ಪುಣ್ಯ ಮಾಡಿರಬೇಕು.
ನೆನೆವೆ ಶ್ರೀಹರಿ ನಿನ್ನ ಸದಾ ಕರುಣಿಸು ಪ್ರಭುವೇ ಮುಕ್ತಿ ಪದ ನೆನೆವೆ ಶ್ರೀಹರಿ ನಿನ್ನ ಸದಾ ಕರುಣಿಸು ಪ್ರಭುವೇ ಮುಕ್ತಿ ಪದ ನೆನವೇ ಶ್ರೀಹರಿ ನಿನ್ನ ಸದಾ ಸ್ವರ್ಣರಥ. ಸ್ವರ್ಣಮಯ ಸಂಜೆಯಲ್ಲಿ ಸ್ವರ್ಣದಂತಹ ಶ್ರೀಮನ್ನಾರಾಯಣನನ್ನು ಸ್ವರ್ಣರಥ ವೈಭೋಗದಲ್ಲಿ ನಾವು ತಿರುಮಲೆಯಲ್ಲಿ ಕಾಣುವ ವಿಶೇಷವಾದ ದಿನ 6ನೇ ದಿನ. ಹೊನ್ನಕೇಶವ, ಚನ್ನಕೇಶವ, ಚೆಲುವಕೇಶವ ಎಲ್ಲರ ಜೀವನದಲ್ಲೂ ಈ ಹೊನ್ನಿನ ಮಳೆ ಗೆಯ್ಯಪ್ಪ. ಪದಾ ಕವಿತ ಪಿತಾಮಹ ತಾಳಪಾಕ ಅನ್ನಮಾಚಾರ್ಯರು ಶ್ರೀನಿವಾಸನನ್ನು ಕೀರ್ತಿಸಿ 30,000ಕ್ಕೂ ಹೆಚ್ಚು ಕವಿತೆಗಳನ್ನು ರಚಿಸಿದ್ದಾರೆ. ಅವರ ಭಕ್ತಿ ದೃಷ್ಟಿಗೆ 15ನೇ ಶತಮಾನದಲ್ಲಿಯೇ ಸ್ವರ್ಣರಥ ಗೋಚರಿಸಿ ಗರುಡ ಧ್ವಜಂಬಜೆ ಕನಕ ರಥಂಬಜೆ ಆರತುಮುಪೈ ಶ್ರೀಹರಿ ಅಲವಾಡೆ ಎಂದು ಕೀರ್ತಿಸಿದ್ದಾರೆ. ಆ ಮಹಾಭಕ್ತನ ಸಂಕಲ್ಪಕ್ಕೆ ಸ್ವಾಮಿಯ ಅನುಗ್ರಹ ಉಂಟಾಗಿ ಬೆಳ್ಳಿಯ ರಥದ ಸ್ಥಳದಲ್ಲಿ ಈಗ ಹೊಳೆಯುವ ಸ್ವರ್ಣರಥ ನಿಂತಿದೆ. ಪ್ರಜ್ವಲಿಸುವ ಸ್ವರ್ಣರಥ ವೈಭವವನ್ನು ರಥರಂಗ ಡೋಲೋತ್ಸವ ಎನ್ನಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಇಂದು ದುಪ್ಪಟ್ಟು ಆನಂದ. ಕಾರಣ, ಈ ಒಂದು ಸ್ವರ್ಣರಥವನ್ನು ಎಳೆಯುವ ಹಕ್ಕು ಹೆಂಗಸರಿಗೆ ಮಾತ್ರ. ದೊಡ್ಡ ರಥವನ್ನು ಎಳೆಯುವ ಹಕ್ಕು ಗಂಡಸರಿಗೆ ಇರುವುದರಿಂದ ತನ್ನ ಹೆಣ್ಣು ಮಕ್ಕಳನ್ನು ಬಿಟ್ಟುಕೊಡುವುದಿಲ್ಲ ಆ ನಾರಾಯಣನು. ಮಾತೃವಾತ್ಸಲ್ಯಮಯಿ ಮಲಯಪ್ಪನು ಈ ಭಾಗ್ಯವನ್ನು ತನ್ನ ಹೆಣ್ಣು ಮಕ್ಕಳಿಗಾಗಿಯೇ ಮೀಸಲಿಟ್ಟಿದ್ದಾನೆ. ವೈಕುಂಠ ಏಕಾದಶಿ, ರಥಸಪ್ತಮಿ ಮತ್ತು ಬ್ರಹ್ಮೋತ್ಸವದ ಈ 6ನೇ ದಿನ ಮಾತ್ರ ಸ್ವರ್ಣರಥದ ವೈಭವ ನಾವು ಕಾಣಬಹುದು. ಶಂಖಚಕ್ರ ಗದಾ ಪರಿವೇಷ್ಟಿತನಾಗಿ ಶ್ರೀನಿವಾಸನು ಉಭಯ ನಾಚ್ಯಾರ್ಗಳೊಂದಿಗೆ ಈ ಸ್ವರ್ಣರಥವನ್ನು ಅಲಂಕರಿಸುವ ದೃಶ್ಯ ಅತ್ಯಂತ ವರ್ಣಮಯ. ವೈಕುಂಠದ ಪ್ರದಕ್ಷಿಣೆಯ ಪುಣ್ಯಕ್ಕೆ ಈ ಒಂದು ದರ್ಶನ ಸಮ. ರಥದಲ್ಲಿರುವ ಕೇಶವನ ದರ್ಶನ ಪುನರ್ಜನ್ಮದಿಂದ ಮುಕ್ತಿಗೆ ಮಾರ್ಗ. ಹೊನ್ನಿನ ರಥದಲ್ಲಿ ಕೇಶವನ ದರ್ಶನ ಸಕಲ ಸೌಭಾಗ್ಯಕ್ಕೆ ಮಾರ್ಗ. ಗೋವಿಂದ ಗೋವಿಂದ ಗೋವಿಂದ.
ಜನನ ಮರಣ ದೂರ ಧೀರ ಗಂಭೀರ ಜಗದೋದ್ಧಾರಕನೇ ಜಗದೋದ್ಧಾರಕನೇ ಧನುಜ ಕುಠಾರ ದೀನ ಮಂದಾರ ಅವಿರತ ಹೊಳೆವ ವಜ್ರ ಶರೀರ ಸಜ್ಜನ ಪ್ರೇಮ ದುರ್ಜನ ಭೀಮ ಸುಗುಣ ಸುಂದರ ಶ್ರೀ ಗೋವಿಂದ ಬಿಡಲಾರೆ 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 ನಿನ್ನ ಪಾದ ಗೋವಿಂದ ಹೇ ಶ್ರೀನಿವಾಸ ದಯಾ ದಯಾ ಗಜವಾಹನ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀನಿವಾಸನ ಹೃದಯವಾಸಿನಿ ಶ್ರೀಮನ್ನಾರಾಯಣನ ಪದ್ಮಾವತಿ ರೂಪಿಣಿ ಲಕ್ಷ್ಮಿ ಇಂದು ಅವಳ ವಾಹನವನ್ನು ತನ್ನ ಸ್ವಾಮಿಗೆ ನೀಡಿದ್ದಾಳೆ. ಶ್ರೀಮನ್ನಾರಾಯಣನು ಐರಾವತವನ್ನು ಆರೋಹಿಸಿ ಇಂದು ನಮ್ಮೆಲ್ಲರಿಗೂ ಸಮಸ್ತ ಸನ್ಮಂಗಳ ಉಂಟಾಗಲಿ ಎಂದು ಆಶೀರ್ವಾದ ನೀಡಲು ಇಂದು ಈ ವೈಭವದಲ್ಲಿ ಆಗಮಿಸಿದ್ದಾನೆ. ಶ್ರೀಮನ್ನಾರಾಯಣರ ದರ್ಶನ ಪರಮ ಪಾವನ. ಕ್ಷೀರಸಾಗರ ಮಂಥನದಲ್ಲಿ ಉದ್ಭವಿಸಿದ ಅಪೂರ್ವ ವಾಹನಗಳಲ್ಲಿ ಕಾಮಧೇನು ಕಲ್ಪವೃಕ್ಷದ ಪೈಕಿ ಐರಾವತವು ವೈಶಿಷ್ಟ್ಯತೆ ಪಡೆದಿದೆ. ಮಹಾಲಕ್ಷ್ಮಿಗೆ ವಾಹನವಾಗಿ ಗಜಲಕ್ಷ್ಮಿ ರೂಪದ ದರ್ಶನ ಆಯಿತು. ಐಶ್ವರ್ಯದ ಚಿಹ್ನೆಯಾದ ಗಜವು ಐಶ್ವರ್ಯಕ್ಕೇ ಅಧಿಪತಿ. ಸಕಲ ಐಶ್ವರ್ಯದಾತ ಶ್ರೀಮನ್ನಾರಾಯಣನು ಅದನ್ನು ತನ್ನ ವಾಹನವಾಗಿ ಇಲ್ಲಿ ಸ್ವೀಕರಿಸಿದ್ದಾನೆ. ಅದನ್ನು ಕಾಣಲು ಬಂದ ಸಹಸ್ರ ಭಕ್ತರು ತಮ್ಮ ಅಪರಿಮಿತ ಅದೃಷ್ಟವನ್ನು ತಾವೇ ನಂಬುತ್ತಿಲ್ಲ. ಬ್ರಹ್ಮೋತ್ಸವದಲ್ಲಿ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾದ ಇಂದ್ರನು ತನ್ನ ವಾಹನ ಐರಾವತವನ್ನು ಸ್ವಾಮಿಯ ವೈಭೋಗಕ್ಕೆ ಸಮರ್ಪಿಸಿದ್ದಾಗಿ ಪುರಾಣಗಳು ಹೇಳುತ್ತವೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿಷ್ಟಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ಅತ್ಯುನ್ನತ ಸನ್ಮಾನಗಳಲ್ಲಿ ಒಂದು ಗಜಾರೋಹಣ. ನವರಾತ್ರಿಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಿ ಗಜಾರೋಹಣ ಅಲ್ಲಿ ಮಾಡುತ್ತಾಳೆ. ಇಲ್ಲಿ ಲಕ್ಷ್ಮೀನಾಥನು ತಿರುಮಲಗಿರಿಯಲ್ಲಿ ಆ ದರ್ಶನದ ಭಾಗ್ಯವನ್ನು ನಮಗೆ ನೀಡುತ್ತಾನೆ. ನವರಾತ್ರಿಯ ಸಮಯದಲ್ಲಿ ನಾವು ದುರ್ಗಾ ಲಕ್ಷ್ಮೀ ಸರಸ್ವತಿಯನ್ನು ಪೂಜಿಸುತ್ತೇವೆ, ಆರಾಧಿಸುತ್ತೇವೆ. ಅಂತೆಯೇ ನವರಾತ್ರಿ ಬ್ರಹ್ಮೋತ್ಸವದಲ್ಲೂ ಸಹ ಹಲವು ಸಂದರ್ಭಗಳಲ್ಲಿ ಸ್ವಾಮಿಯ ವಾಹನಗಳು ನಮಗೆ ಆ ದುರ್ಗೆ, ಲಕ್ಷ್ಮಿ ಮತ್ತು ಸರಸ್ವತಿಯೊಂದಿಗೆ ಇರುವ ನಿಕಟ ಸಂಬಂಧವನ್ನು ನೆನಪಿಸುತ್ತವೆ. ಮರದಿಂದ ಮಾಡಲ್ಪಟ್ಟ ಗಜವಾಹನವು 1583ರಲ್ಲೇ ಉಲ್ಲೇಖಿಸಲ್ಪಟ್ಟಿದೆ. 1926ರಿಂದ ಕಲಿಯುಗ ವರದ ಶ್ರೀನಿವಾಸನು ಬೆಳ್ಳಿ ಗಜೇಂದ್ರನನ್ನು ಅಲಂಕರಿಸಿದ್ದಾನೆ ಎಂದು ಇಲ್ಲಿನ ಪುರಾಣಗಳು ಹೇಳುತ್ತವೆ.
ಇದೊಂದು ವೈಶಿಷ್ಟ್ಯತೆಯೇ ಸರಿ. ಈ ಸ್ಥಳಕ್ಕೆ ಇನ್ನೊಂದು ಮಹಿಮೆ ಗಜೇಂದ್ರ ಮೋಕ್ಷ. ಮೊಸಳೆಯ ಬಾಯಿಂದ ರಕ್ಷಣೆ ಪಡೆದ ಸ್ಥಳ ಈ ವೆಂಕಟಾದ್ರಿ ಪರ್ವತ. ಆ ಕೃತಜ್ಞತಾ ಭಾವನೆಯೊಂದಿಗೆ ಸರ್ವೈಶ್ವರ್ಯದಾಯಕ ಶ್ರೀಮನ್ನಾರಾಯಣನನ್ನು ಭಕ್ತಿ, ಗರ್ವ ಮತ್ತು ಗಾಂಭೀರ್ಯದಿಂದ ಹೊತ್ತು ತರುತ್ತಿದ್ದಾನೆ 4 ದಂತಗಳ ದೇವಲೋಕದ ಐರಾವತ ಗಜೇಂದ್ರ. ಸೌಭಾಗ್ಯದಾಯಕ, ಲಕ್ಷ್ಮೀ ಕಟಾಕ್ಷ ಪ್ರದಾಯಕ ಗಜವಾಹನದ ದರ್ಶನದಿಂದ ಎಲ್ಲ ಭಕ್ತರಿಗೂ ಸಕಲ ಐಶ್ವರ್ಯ ಪ್ರಾಪ್ತಿಯಾಗಿ ಸಕಲ ಸನ್ಮಂಗಲವು ಉಂಟಾಗಲು ಆ ಲಕ್ಷ್ಮೀ ಸಾರ್ವಭೌಮನನ್ನು ನಾವು ಬೇಡಿಕೊಳ್ಳೋಣ. ಪದ್ಮಾವತಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಗಜವಾಹನಕ್ಕೆ ಮುಖ್ಯತ್ವ ಹೆಚ್ಚು. ಇಲ್ಲಿ ಗರುಡ ವಾಹನ ಹೇಗೋ ಅಲ್ಲಿ ಗಜವಾಹನ ಹಾಗೆ. ಆದರೆ ಶ್ರೀನಿವಾಸನ ಬ್ರಹ್ಮೋತ್ಸವದಲ್ಲಿ ಪ್ರತಿಯೊಂದು ವಾಹನವನ್ನೂ ಸಹ ವಿಜೃಂಭಣೆಯಿಂದಲೇ ನಡೆಸಲಾಗುತ್ತದೆ. ಅದೇ ರೀತಿ ನಾವು ಇಂದು ಕಾಣುತ್ತಿರುವುದು ಲಕ್ಷ್ಮಿಯ ವಾಹನವಾದ ಐರಾವತನ ಮೇಲೆ ನಮ್ಮ ಸ್ವಾಮಿ ಕಲಿಯುಗ ವರದ ಮಲಯಪ್ಪ ಸ್ವಾಮಿ ವೆಂಕಣ್ಣ, ವೆಂಕಟರಮಣ, ಗೋವಿಂದ ಮೆರವಣಿಗೆ ಬರುವುದನ್ನು. ಜಗದೇಕ ಶ್ರೀಲೋಲನು ಸ್ವಾಮಿ ನಿನ್ನ ಸೇರ ಬರುವಾನಮ್ಮ, ತಿರುಮಲೆಯಿಂದಿಳಿದು ಬರುವಾನಮ್ಮ. ಜಗದೇಕ ಶ್ರೀಲೋಲನು ಸ್ವಾಮಿ ನಿನ್ನ ಸೇರ ಬರುವಾನಮ್ಮ, ತಿರುಮಲೆಯಿಂದಿಳಿದು ಬರುವಾನಮ್ಮ. ನಮ್ಮಮ್ಮ ಮಾಯಮ್ಮ ಅಲಮೇಲು ಮಂಗಮ್ಮ, ನಮ್ಮಮ್ಮ ಮಾಯಮ್ಮ ಅಲಮೇಲು ಮಂಗಮ್ಮ. ಪತಿದೇವ ನಿನ್ನ ಕಾಣು ಸುಂದರ ಸಮಯ, ಸ್ವಾಮಿ ಚಿರುನಗೆಯ ದರ್ಶಿಸುವ ಈ ಪುಣ್ಯ ಸಮಯ. ಸ್ವಾಮಿಗೆ ನಮ್ಮ ಮಾತು ನೀ ಹೇಳಮ್ಮ. ಕೃಪೆ